ಏನಂದ್ರೆ ದಯವಿಟ್ಟು ಧ್ಯಾನ, ಧಮ್ಮ ಮತ್ತು ದಾನ ಇವುಗಳನ್ನು ಪ್ರಮುಖವಾಗಿ ಮಹತ್ವವಾಗಿ ಇಟ್ಕೊಳ್ಬೇಕಂತೇಳಿ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಯಾಕಂದ್ರೆ ಧ್ಯಾನ, ಆನಪನಸತಿ ಆಗಲಿ ಅಥವಾ ವಿಪස්සನ ಆಗಲಿ, ಇದು ಜನಗಳಿಗೆ ಸಾಕಷ್ಟು ಅರಿವು ಮೂಡಿಸ್ಬೇಕು ಅಂತೇಳಿ ಅದು ಜಿಲ್ಲಾಡಳಿತಗಳಿಂದ ಆಗ್ಬೇಕು. ಎರಡನೇದಾಗಿ ಸೇವಾ ಮನೋಭಾವನೆ, ಅದು ನಮ್ಮ ಸಂಘಟನೆ ಪರವಾಗಲಿ ಅಥವಾ ಜಿಲ್ಲಾಡಳಿತ ಪರವಾಗಲಿ, ಆ ಒಂದು ದಿವಸದಂದು ರಕ್ತದಾನ ಶಿಬಿರ ಆಗಲಿ ಅಥವಾ ಅನ್ನದಾನ ಶಿಬಿರ ಆಗಲಿ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ನಾವೆಲ್ಲ ನೋಡ್ಕೋಬೇಕು. ಅದು ಪ್ರಮುಖವಾಗಿ ಜಿಲ್ಲಾಡಳಿತ ಆಗಲಿ. ಸೊ ವಿಪස්සನ ಧ್ಯಾನಕ್ಕೆ ಹೆಚ್ಚೆಚ್ಚು ಸರ್ಕಾರ ವತಿಯಿಂದ ಹಾಗೂ ಜಿಲ್ಲಾಡಳಿತ ವತಿಯಿಂದ ಹೆಚ್ಚೆಚ್ಚು ಮಹತ್ವ ನೀಡಬೇಕು. ಮತ್ತು ಆ ಕಾರ್ಯಕ್ರಮದಿಂದ ಅವತ್ತಿನ ದಿನದಂದು ಬುದ್ಧ ಮತ್ತು ಆತನ ಧರ್ಮ ಕುರಿತು ಒಂದು ವಿಚಾರ ಸಂಕಿರಣ, ಅದು ಯಾರೇ ಇರಲಿ ಪ್ರಮುಖರಿಂದ ಒಂದು ವಿಚಾರ ಸಂಕಿರಣ ನಡೆಸಬೇಕಂದ್ರೆ ತಮ್ಮಲ್ಲಿ ಮನವಿ ಮಾಡಿಕೊಡ್ತೇನೆ. ಧನ್ಯವಾದಗಳು ಸರ್. ನಮಸ್ತೆ ಸರ್. ಈಗಾಗಲೇ ಬಂದಿದ್ದವರು ಮತ್ತು ಎಲ್ಲರೆಲ್ಲ ಹೇಳಿದಾರ. ನೀವೆಲ್ಲ ಕರ್ಪೂರ ತೆಂಗಿನ ಬಗ್ಗೆ ಹೇಳಿದಾರ ಸರ್. ಎಲ್ಲರಿಗೂ ಒಂದು ಕಾಮನ ಪತ್ರಿಕೆ ಮೂಲಕ ಆಯಾ ಡಿಪಾರ್ಟ್ಮೆಂಟ್ ಒಂದು ಆದೇಶ ಆಗಿದೆ ಸರ್. ಇದು ಯಾವುದೋ ಪಂಚಾಯತ್ನಾಗ ಪೀಠ ಮಾಡ್ತಾರೆ ಕೈ ಹೊಡಿತಾರೆ, ಅದು ಪ್ರಕೃತಿ ಹಾಳಾಗೋದು ಬೇಡ. ಯಾಕಂದ್ರೆ ಬುದ್ಧ ಅಂದ್ರೆ